ನಮಸ್ಕಾರ ಸ್ನೇಹಿತರೆ, ಮುತ್ತಿನ ಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದೇಶಭಕ್ತಿ ಕುರಿತು ಪ್ರಬಂಧ. ಪೀಠಿಕೆ. ದೇಶಭಕ್ತಿ ಎಂದರೆ ತನ್ನ ದೇಶದ ಬಗ್ಗೆ ಇರುವ ಅಚಲವಾದ ಪ್ರೀತಿ, ಗೌರವ ಮತ್ತು ಬದ್ಧತೆ. ಇದು ಕೇವಲ ಭಾವನಾತ್ಮಕ ಬಂಧವಲ್ಲ, ಬದಲಿಗೆ ದೇಶದ ಏಳಿಗೆ, ಸುರಕ್ಷತೆ ಮತ್ತು ಸಮಗ್ರತೆಗಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮೀರಿ ಕಾರ್ಯನಿರ್ವಹಿಸುವ ಒಂದು ದೃಢ ಸಂಕಲ್ಪ. ದೇಶಭಕ್ತಿ ಒಂದು ದೇಶದ ಪ್ರಜೆಗಳಲ್ಲಿ ಇರಬೇಕಾದ ಮೂಲಭೂತ ಗುಣಗಳಲ್ಲಿ ಒಂದಾಗಿದೆ. ವಿಷಯ ವಿವರಣೆ. ದೇಶಭಕ್ತಿಯ ಅರ್ಥ ಮತ್ತು ಮಹತ್ವ. ದೇಶಭಕ್ತಿ ಎಂದರೆ ತನ್ನ ಮಾತೃಭೂಮಿಯ ಇತಿಹಾಸ, ಸಂಸ್ಕೃತಿ, ಭಾಷೆ ಮತ್ತು ಪರಂಪರೆಯನ್ನು ಗೌರವಿಸುವುದು. ಇದು ಕೇವಲ ಯುದ್ಧದ ಸಮಯದಲ್ಲಿ ಸೈನಿಕರು ತೋರುವ ತ್ಯಾಗವಲ್ಲ, ಬದಲಿಗೆ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬ ನಾಗರಿಕನು ದೇಶಕ್ಕಾಗಿ ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದಾಗಿದೆ. ಉದಾಹರಣೆಗೆ, ತೆರಿಗೆಗಳನ್ನು ಸರಿಯಾಗಿ ಪಾವತಿಸುವುದು, ಕಾನೂನನ್ನು ಪಾಲಿಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಪರಿಸರವನ್ನು ಕಾಪಾಡುವುದು ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು ಸಹ ದೇಶಭಕ್ತಿಯ ಪ್ರತೀಕವಾಗಿದೆ. ದೇಶಭಕ್ತಿಯು ಒಂದು ದೇಶವನ್ನು ಬಲಪಡಿಸುತ್ತದೆ. ಪ್ರತಿಯೊಬ್ಬ ಪ್ರಜೆಯು ದೇಶದ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಹೊಂದಿರುವಾಗ ಅದು ರಾಷ್ಟ್ರೀಯ ಏಕತೆ ಮತ್ತು ಸಾಮರಸ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇಂತಹ ಮನೋಭಾವವು ಜನರಲ್ಲಿ ಸಹಕಾರ ಮತ್ತು ಸಮುದಾಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಇದು ದೇಶದ ಪ್ರಗತಿಗೆ ಅತ್ಯಗತ್ಯ. ದೇಶಭಕ್ತಿಯ ವಿವಿಧ ರೂಪಗಳು. ದೇಶಭಕ್ತಿಯನ್ನು ಹಲವು ವಿಧಗಳಲ್ಲಿ ವ್ಯಕ್ತಪಡಿಸಬಹುದು. ತ್ಯಾಗ ಮತ್ತು ಸಮರ್ಪಣೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಇದು ದೇಶಭಕ್ತಿಯ ಅತ್ಯುನ್ನತ ರೂಪವಾಗಿದೆ. ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಕೊಡುಗೆಗಳು. ವಿಜ್ಞಾನಿಗಳು, ಶಿಕ್ಷಕರು, ಕಲಾವಿದರು ಮತ್ತು ಇತರ ವೃತ್ತಿಪರರು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳಿಂದ ದೇಶದ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ. ಇದು ಸಹ ಒಂದು ರೀತಿಯ ದೇಶಭಕ್ತಿ. ನಾಗರಿಕ ಕರ್ತವ್ಯಗಳು. ಮತದಾನ ಮಾಡುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ಕಾನೂನುಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ದೇಶಭಕ್ತಿಯ ಪ್ರತೀಕವಾಗಿದೆ. ಸಾಂಸ್ಕೃತಿಕ ಹೆಮ್ಮೆಯ ಸಂರಕ್ಷಣೆ. ದೇಶದ ಭಾಷೆ, ಕಲೆ, ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವುದು ಸಹ ದೇಶಭಕ್ತಿಯ ಒಂದು ಪ್ರಮುಖ ಅಂಶ. ದೇಶಭಕ್ತಿ ಮತ್ತು ರಾಷ್ಟ್ರೀಯತೆ. ದೇಶಭಕ್ತಿ ಮತ್ತು ರಾಷ್ಟ್ರೀಯತೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಆದರೆ ಇವುಗಳ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ. ದೇಶಭಕ್ತಿ ತನ್ನ ದೇಶದ ಬಗ್ಗೆ ಆರೋಗ್ಯಕರ ಪ್ರೀತಿ ಮತ್ತು ಹೆಮ್ಮೆಯಾಗಿದ್ದರೆ, ರಾಷ್ಟ್ರೀಯತೆ ಕೆಲವೊಮ್ಮೆ ಅಂಧಾಭಿಮಾನವಾಗಿ ಮಾರ್ಪಾಡಬಹುದು. ಅದು ಇತರ ದೇಶಗಳ ಬಗ್ಗೆ ದ್ವೇಷ ಅಥವಾ ಅಸಹಿಷ್ಣುತೆಗೆ ಕಾರಣವಾಗಬಹುದು. ಉಪಸಂಹಾರ. ದೇಶಭಕ್ತಿ ಕೇವಲ ಘೋಷಣೆಗಳಲ್ಲಿ ಅಥವಾ ಬಾವುಟ ಹಾರಿಸುವುದರಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಮತ್ತು ಕಾರ್ಯಗಳಲ್ಲಿ ಪ್ರತಿಬಿಂಬಿಸಬೇಕು. ಬಲಿಷ್ಠ ಮತ್ತು ಸಮೃದ್ಧ ಭಾರತವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕನೂ ದೇಶಭಕ್ತಿಯ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ನಮ್ಮ ದೇಶದ ಪ್ರಗತಿ ಮತ್ತು ಏಳಿಗೆಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ.